ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ಕಮ್ ಬ್ಯಾಕ್ ಮಾಡಾಕತ್ತೀನಿ. ಸೊ ಫಸ್ಟ್ ಹೋಟೆಲ್ ಬಂದಿರೋದು ನಾನು ಕಿಚನ್ ಫ್ಲೆಕ್ಸ್. ಇವ್ರು ಅನ್ನೋದು ಇವ್ರದ್ದು ಓನ್ ಬ್ರಾಂಚ್ ಇದೆ. ಇವ್ರು ಇಲ್ಲಿಂದ ಇನ್ನು ಬ್ರಾಂಚಸ್ ಓಪನ್ ಮಾಡ್ಬೇಕಂತ ಐಡಿಯಾ ಐತಿ. ಬಟ್ ಹುಬ್ಳಿದಾಗ ಒಂದು ಮಾರ್ಕೆಟ್ ಕುಂದಿರ್ಬೇಕಂತೇಳಿ ಒಂದು ಫಸ್ಟ್ ಬ್ರಾಂಚ್ ಓಪನ್ ಮಾಡ್ಯಾರ. ಸೊ ಈ ಹುಬ್ಳಿದಾಗ ಇವ್ರದ್ದು ಎಲ್ಲಿ ಬರುತ್ತೆ ಅಂದ್ರೆ ನಮ್ದು ಕೋರ್ಟ್ ಸರ್ಕಲ್, ಓಲ್ಡ್ ಕೋರ್ಟ್ ಸರ್ಕಲಿಂದ ಕೆಶಾಪುರ್ಗೆ ಏನು ಹೋಗೋ ದಾರಿ ಐತಲ್ಲ, ಸೊ ಅಲ್ಲಿ ಬರುತ್ತಾ. ಸೊ ಇದ್ರದ್ದು ಅಡ್ರೆಸ್ ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ದಾಗೂ ಹಾಕಿರ್ತೀನಿ, ಬಂದು ಚೆಕ್ ಮಾಡ್ಕೋರಿ. ಇವತ್ತು ನಾ ಆರ್ಡ್ರ್ ಮಾಡ್ಬೇಕಂದ್ರೆ ದೊಣ್ಣೆ ಬಿರಿಯಾನಿ ಸ್ಪೆಷಲ್ ಅಂದ್ರೆ ಇವ್ರದ್ದು ಓನ್ ಮಸಾಲೆ ಐತಿ. ಓನ್ ಮಸಾಲೆ ಅಂದ್ರೆ ಈ ಬಿರಿಯಾನಿಗೆ ಅವ್ರದ್ದೇನು ಮ್ಯಾಜಿಕ್ ಮಸಾಲೆ ಇರ್ತಲ್ಲ, 27 ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡಿರೋ ಒಂದು ಮಸಾಲ ಇವ್ರದ್ದು ಐತಿ. ಅದು ಅವ್ರ ಸ್ಪೆಷಲ್ ಮಸಾಲ ಅದ. ಸೊ ಅದನ್ನ ಹಾಕಿನ ಎಲ್ಲ ಐಟಮ್ಸ್ ರೆಡಿ ಆಗ್ತಾವೆ. ಸೊ ಇವ್ರ ಕಡೆ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಅದಾವೆ, ಸ್ನ್ಯಾಕ್ಸಿಂದ ಎಲ್ಲ ಕಾಂಬೋಸ್ ಅದಾವೆ. ಸೊ ಇವ್ರದ್ದು ಸ್ಪೆಷಲ್ ಅಂದ್ರೆ ಚಿಕನ್ ದೊಣ್ಣೆ ಬಿರಿಯಾನಿ. ಇದು ಪ್ರೈಸ್ ಲಿಸ್ಟ್ ಮತ್ತು ಎಲ್ಲಾನು ಡಿಸ್ಕ್ರಿಪ್ಷನ್ದಾಗ ಇರ್ತೈತಿ, ಚೆಕ್ ಮಾಡ್ಕೋರಿ. ಫುಡ್ ಶಾರ್ಟ್ಸ್ ನೋಡಿ ನೀವು ಎಂಜಾಯ್ ಮಾಡ್ರಿ.
ಸೊ ಫೈನಲಿ ನಾವು ಆರ್ಡ್ರ್ ಮಾಡಿರೋ ಫುಡ್ ಎಲ್ಲ ಬಂತು. ಫಸ್ಟ್ ಇವ್ರದ್ದು ರೆಡ್ ಕಬಾಬ್, ಆಮೇಲೆ ಇವ್ರ ಫೇಮಸ್ ಗ್ರೀನ್ ಕಬಾಬ್ ಎರಡೂ ಬಂದೈತಿ. ಇವ್ರದ್ದು ಇನ್ನೊಂದು ಬರ್ಗರ್ ಬಂದೈತಿ. ಈ ಕಡೆ ಚಿಕನ್ ರೋಲ್ ಐತಿ. ಮೇನ್ ಇವ್ರು ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ದೊಣ್ಣೆ ಬಿರಿಯಾನಿ. ಸೊ ಇದನ್ನ ಟ್ರೈ ಮಾಡೋಕೆ ಬಂದೀನಿ. ಸೊ ಫಸ್ಟ್ ಎಲ್ಲಿಂದ ಹೋಗೋಣ ಅಂದ್ರೆ ಸೈಡ್ಸ್ ಇಂತ ಹೋಗ್ತೇ ಚಿಕನ್ ಕಬಾಬಿಗೆ ಹೋಗೋಣ. ಇದು ಔಟ್ಸ್ಟ್ಯಾಂಡಿಂಗ್ ಐತಿ. ಮತ್ತು ಇವ್ರದ್ದು ಏನು ಮಸಾಲೆ ಐತಲ್ಲ, ಓನ್ ಮಸಾಲೆ ಎಲ್ಲ ಓನ್ ಮಾಡಿದ್ವಿ. ಫ್ರಾಂಚೈಸ್ ಅಲ್ಲ ಇದು, ಇವ್ರದ್ದು ಓನ್. ಇವ್ರು ಏನೋ ಮುಂದೆ ಅಪ್ಡೇಟ್ ಮಾಡ್ಬೇಕಂತದ್ರ. ಸೊ ಬಸ್ ಸೌಂಡ್ ಅದಾವ, ಸ್ವಲ್ಪ ಮ್ಯಾನೇಜ್ ಮಾಡ್ಕೋರಿ. ಕಬಾಬ್ ಪೀಸ್ ನೋಡ್ರಿ ಹಂಗೆ ಆಗ ಬೆಣ್ಣೆ ಇದ್ದಂಗೆ ಐತಿ ಕಬಾಬ್ ಅಂತರು. ಇದು ಹಿಂಗೆ ತೊಗೊಂಡ ಇದು ಸ್ಪೈಸ್, ಉಪ್ಪು ಮತ್ತು ಅವ್ರದ್ದು ಏನು ಸ್ಪೆಷಲ್ ಮಸಾಲೆ ಐತಲ್ಲ ಅದು, ಮತ್ತು ಅವ್ರ ಏನು ಮೇಲೆ ಚಾಟ್ ಮಸಾಲಕ್ಕೆ ಭಾಳ ಮೈಲ್ಡ್ ಐತಿ, ಭಾಳ ಓವರ್ ಚಾಟ್ ಮಸಾಲ ಅಲ್ಲ. ಅದ್ರ ಮೇಲೆ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡು ಒಂದು ಬೈಟ್ ಮಾಡಿದ್ದು ಅಂದ್ರೆ ಭಾಳ ಸಾಫ್ಟ್ ಬಂದಿತ್ತು ಚಿಕನ್ ಅಂತೂ, ಭಾಳ ಹಾರ್ಡಾಗಿಲ್ಲ. ಸೊ ನನಗಂತೂ ಫಸ್ಟ್ ಸ್ಟಾರ್ಟಿಂಗ್ ಲೈಕ್ ಆತ. ನೆಕ್ಸ್ಟ್ ಇವ್ರದ್ದು ಗ್ರೀನ್ ಬರೋಣ. ಸೊ ಗ್ರೀನ್ ಕಬಾಬ್ ಇದೆ, ಇದನ್ನು ಟ್ರೈ ಮಾಡೋಣ. ಸ್ವಲ್ಪ ಶೂಟಿಗೆ ಎಲ್ಲ ತಣ್ಣಗಾಗೈತಿ ನೋಡಿ, ಮಸ್ತ್ ಮೆತ್ತಗೈತಿ ಚಿಕನ್ ಅಂತೂ, ಭಾಳ ಸಾಫ್ಟ್ ಕುಕ್ ಆಗೈತಿ. ಇದು ಸ್ವಲ್ಪ ಟ್ಯಾಂಗಿನೆಸ್ ಐತಿ, ಅದು ಹಸಿ ಖಾರ ಪುದೀನ ಸ್ವಲ್ಪ ಟ್ಯಾಂಗಿನೆಸ್ ಮಸ್ತ್ ಐತಿ. ಸಾಫ್ಟ್ ಬಂದೈತಿ ನೋಡ್ರಿ, ಮಸ್ತ್ ಸೋಪ್ ಆಗೈತಿ. ನನಗಂತೂ ಗ್ರೀನ್ ರೆಡ್ ಕಬಾಬ್ ಎರಡೂ ಭಾಳ ಲೈಕ್ ಆಗೈತಿ. ನೆಕ್ಸ್ಟ್ ಇವ್ರ ಬರ್ಗರ್ ಒಳಗೆ ಸೇಮ್ ಕಬಾಬ್ ಬಟ್ ಬೋನ್ಲೆಸ್ ಇರ್ತಾವೆ. ಇವು ಲೆಟ್ಯೂಸ್ ಹಾಕ್ಯಾರ ಮತ್ತು ಅವ್ರದ್ದು ಓನ್ ಮಿಯೋನಿಸ್ ಮತ್ತು ಸಾಸಸ್ ಎಲ್ಲ ಓನ್ ಇರ್ತಾವೆ. ಇದನ್ನು ಟ್ರೈ ಮಾಡೋಣ. ಬರ್ಗರ್ ಅಂತೂ ಭಾರಿ ಐತ್ರಿ, ಬಂದು ಟ್ರೈ ಮಾಡಿರಿ ನೀವು. ಅವ್ರದ್ದೇನು ಸಾಸ್ ಮ್ಯಾನ್ಯೂಸ್ ಏನು ಹಾಕ್ಯಾರಲ್ಲ ತೋಡ್ಪೊಡೈತಿ. ಇದಂದ್ರೂ ಒಂದು ಬೈಟ್ ನಂಗೆ ನಿಂದಿಸಂಗಿಲ್ಲ, ಇನ್ನೊಂದು ಬೈಟ್ ಹೋಗಬೇಕು. ಇದನ್ನು ವಿತ್ ಸಾಸ್ ಜೊತೆ ಹಾಕೊಂಡು ತಿಂದ್ವಿ ಅಂದ್ರೆ ಇನ್ನೂ ಅನಾಹುತ ಇರ್ತೈತಿ. ಸೊ ನೆಕ್ಸ್ಟ್ ಇವ್ರದ್ದು ಹೋಗೋಣ ರೋಲ್. ಸೊ ರೋಲ್ ನಿಮ್ಗೆ ಸಣ್ಣದು ಅನ್ನಿಸ್ಬೇಕ, ಬಟ್ ಸ್ಟಫಿಂಗ್ ಅಂತೂ ಫುಲ್ ಹಾಕಿರ್ತಾರೆ. ಫಸ್ಟ್ ನಿಮ್ಗೆ ಸ್ಟಫಿಂಗ್ ತೋರಿಸ್ತೀನಿ. ಸ್ಟಫಿಂಗ್ ಫುಲ್ ಐತಿ, ಒಂದು ಬೈಟ್ ಹೋಗ್ಬಿಡೋಣ. ಮಸ್ತ್ ಕ್ರೀಮಿಯಾಗೈತಿ ಇದು ರೋಲ್ ಅಂತೂ. ಇದೇನು ರೆಡ್ ಕಲರ್ ಐತಲ್ಲ ಮಸಾಲೆ, ಸೇಮ್ ಮಸಾಲೆ ಬಟ್ ಡಿಫ್ರೆಂಟ್ ವೇರಿಯಂಟ್ಸ್ ಕಾಣಾಗತ್ತೈತೆ ನಮಗೆ. ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಕೊಂಡವ್ರು ಏನು ಟೇಸ್ಟ್ ಬರ್ತೈತಲ್ಲ ಹಂಗೆ ಚೇಂಜಸ್ ಆಗಾಕತ್ತವು. ಆನಿಯನ್ ಚಿಕನ್ ಎರಡು ಬಿಟ್ಟರೆ ಬೇರೆ ಏನಿಲ್ಲ ಅದ್ರಾಗ. ದೊಡ್ಡ ದೊಡ್ಡ ಪೀಸ್ ಕಾಣಿಸ್ತಾವೆ ನಿಮಗೆ. ಸೊ ಬಾಯ ತುಂಬ ನೀವು ಚಿಕನ್ ಫೀಲ್ ಮಾಡ್ಬೋದು ಇಲ್ಲಿ ಬಂದ್ರೆ, ರೋಲ್ ತಿನ್ಬೇಕಂದ್ರೆ ಬಂದು ಟ್ರೈ ಮಾಡಿರಿ. ನನಗಂತೂ ಇದಂತೂ ಭಾಳ ಇಷ್ಟ ಆಗೈತೆ. ಮಾತಾಡ್ಕೊಂತಿದ್ದಂಗೆ ಇವ್ರು ಬಿಸಿ 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 ಚಿಕನ್ ಲಾಲಿಪಾಪ್ ಬಂತು. ಸೈಜ್ ನೋಡ್ರಿ ಇದು ಲಾಲಿಪಾಪ್ದು. ಅದ್ರ ಜೊತೆ ಅವ್ರು ಸಾಸಸ್ ಕೊಟ್ಟಾರ, ಚಟ್ನಿ ಕೊಟ್ಟಾರ. ಟ್ರೈ ಮಾಡೋಣ ಇದೊಂದು ಹಂಗೆ ಡೈರೆಕ್ಟ್. ಟೆಂಡರ್ ಚಿಕನ್ ಅಂತೂ ಫುಲ್ ಆಫ್ ಟೆಂಡರ್ ಐತಿ ನೋಡಿ. ಇದನ್ನು ಗ್ರೀನ್ ಸಾಸ್ ಟೇಸ್ಟ್ ಮಾಡೋಣ. ಸೊ ಈಗ ಸಿಜ್ವಾನ್ ಚಟ್ನಿದಾಗ ಟ್ರೈ ಮಾಡೋಣ. ನನಗಂತೂ ಗ್ರೀನ್ ಚಟ್ನಿದಾಗ ಚಲೋ ಅನ್ನಿಸ್ತೆ. ನೀವು ಹಂಗೆ ತಿಂದರೂ ಈ ಮಸಾಲೆ ಫೀಲ್ ಮಾಡ್ಕೊಂಡು ತಿನ್ಬೋದು. ಮಸ್ತ್ ಫೀಲ್ಸ್ ಅಂದ್ರೆ ದೊಡ್ಡದೈತಿ, ನೋಡ್ತಿರ್ಬೋದು ನೀವು.
ಎಲ್ಲ ಸ್ನ್ಯಾಕ್ಸ್ ಅಂತೂ ತೋಡ್ಪೋಳೈತಿ. ಬೇಕಾದ್ರೆ ಬಂದು ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಹೆಂಗೈತೆ ಅಂತೇಳಿ. ಈಗ ನೆಕ್ಸ್ಟ್ ಮೇನ್ ಏನೈತೆ ನಮ್ದು ಕಾನ್ಸೆಪ್ಟ ಬಿರಿಯಾನಿ, ದೊಣ್ಣೆ ಬಿರಿಯಾನಿ. ಕಲರ್ ಅಂತೂ ದೊಣ್ಣೆ ಬಿರಿಯಾನಿ ಗತೆ. ಈಗ ಇದನ್ನು ಟ್ರೈ ಮಾಡೋಣ. ಮಸ್ತ್ ಜೀರಾ ರೈಸ್ದಾಗ ಮಾಡ್ಯಾರ ದೊಣ್ಣೆ ಬಿರಿಯಾನಿನ. ಈಗ ಟೇಸ್ಟ್ ಮಾಡೋಣ. ಚಲೋ ಉದುರು ಆಗೈತೆ ನೋಡ್ರಿ ಬಿರಿಯಾನಿ. ಮಸಾಲೆ ಗಿಸಾಲಿ ಮಸ್ತ್ ಮಿಕ್ಸ್ ಆಗೈತಿ ಮಸಾಲೆ ಜೊತೆ. ಪೀಸ್ ನೀವೊಂದು ತೋರಿಸ್ತೀನಿ, ಮಸ್ತ್ ಕುಕ್ ಆಗೈತಿ ಸಾಫ್ಟಾಗಿ. ಇದು ಚಿಕನ್ ಪೀಸನ್ನ ಅದ್ರಾಗ ಇಟ್ಕೊಂಡು ಒಂದು ಬೈಟ್ ಹೋಗ್ಬಿಡು. ಚಿಕನ್ ಅಂತೂ ಭಾಳ ಸಾಫ್ಟ್ ಐತಿ, ರೈಸು ಮಸ್ತ್ ಕುಕ್ ಆಗೈತಿ. ನನಗೆ ಇವ್ರದ್ದು ಇದು 27 ಓನ್ ಇಂಗ್ರೀಡಿಯೆಂಟ್ಸ್ ಅವ್ರದ್ದು, ಸ್ಪೈಸಸ್ ಹಾಕಿ ಮಾಡಿರೋ ಮಸಾಲೆ ಇವ್ರದ್ದು. ಸೊ ನಾವು ದೊಣ್ಣೆ ಬಿರಿಯಾನಿ ಎಲ್ಲರಿಗೂ ನಮ್ಮ ಹುಬ್ಳಿದಾಗ ಇರೋರಿಗೆ ಹೈದ್ರಾಬಾದ್ ಆ ಬಿರಿಯಾನಿ ಈ ಬಿರಿಯಾನಿ, ಬಟ್ ದೊಣ್ಣೆ ಬಿರಿಯಾನಿ ಅನ್ನೋದು ಸ್ಟಾಕ್ ಒಳಗೆ ಮಾಡ್ತಾರೆ, ಎಲ್ಲನೂ ಅದ್ರಾಗ ಮಿಕ್ಸ್ ಮಾಡಿ ಮಾಡ್ತಾರೆ. ನನಗಂತೂ ಭಾಳ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಬೆಂಗ್ಳೂರಿಗೆ ಹೋದ್ರೆ ನಾನು ಅದನ್ನೇ ತಿಂತೀನಿ. ಸೊ ಇಲ್ಲಿದು ನೋಡ್ರಿ ಹಂಗೆ ಐತಿ. ನನಗಂತೂ ಭಾಳ ಇಷ್ಟ ಆಗೈತಿ. 90 ರೂಪೀಸ್ ಇದು ಪ್ರೈಸ್ ಬಂದು ವರ್ಕ್ಫುಲ್ ಐತಿ ನೋಡ್ರಿ. ಕ್ವಾಂಟಿಟಿನೂ ಫುಲ್ ಐತಿ. ಸೊ ಇಲ್ಲಿ ಲೇಬರಿಗೆ ವರ್ಕರ್ಸಿಗೆ ಭಾಳ ಹೆಲ್ಪ್ಫುಲ್ ಐತಿ. ಈ ಪ್ರೈಸಿಗೆ ಈ ರೈಸ್ ಸಿಗೋದಿಲ್ಲ. ನನಗೂ ಭಾಳ ವರ್ಕ್ಫುಲ್ ಐತಿ. ನಾನು ಏನಾದ್ರು ಹೋಗಾಕತ್ರ ನಾನು ತಿಂದು ಹೋಗ್ತೀನಿ. ಸೊ ನನಗಂತೂ ಇಲ್ಲಿರೋ ಎಲ್ಲ ಫುಡ್ಡು ಭಾಳ ಇಷ್ಟ ಆಗೈತಿ. ನೀವು ಯಾರಾದ್ರು ಬಂದ್ರೆ ಟ್ರೈ ಮಾಡಿರಿ ಹೆಂಗತ್ತೆ ಅಂತೇಳಿ. ನಾ ಇದನ್ನೆಲ್ಲ ಮುಗಿಸಿ ಮತ್ತೆ ನಿಮ್ಗೆ ಸಿಗ್ತೀನಿ. ಓಕೆ ಸೊ ಓಕೆ ಫೈನಲಿ ಫುಡ್ ಅಂತೂ ಅನಾಹುತಿತ್ತು. ನನಗಂತೂ ಒನ್ ಆಫ್ ದಿ ಫೇವ್ರೇಟ್ ಅಂದ್ರೆ ರೋಲ್. ನಮ್ಮ ಫ್ರೆಂಡ್ಸ್ ಇನ್ನೊಮ್ಮೆ ಆರ್ಡ್ರ್ ಮಾಡಿ ತಿನ್ನಾಕತ್ತಾರ ನೋಡ್ರಿ. ಬೇಕಾರೆ ಬಾಜಿನ ಕೂತು ತಿನ್ನಾಕತ್ತಾರ. ಬೇಕಾರೆ ಬಂದ್ರೆ ರೋಲ್ ಟ್ರೈ ಮಾಡಿರಿ, ಮಸ್ಟ್ ಆ್ಯಂಡ್ ಶುಡ್. ಮತ್ತು ಬರ್ಗರ್ ಬಿರಿಯಾನಿ ಏನಾದರೂ ತಿನ್ನಿರಿ. 100 ರೂಪಾಯಿ ಒಳಗೆ ನಿಮಗೆ ಎಲ್ಲ ಐಟಮ್ ಇಲ್ಲಿ ಸಿಗುತ್ತೆ. 100 ರೂಪಾಯಿ ಮೇಲೆ 1 ರೂಪಾಯಿ ಜಾಸ್ತಿ ಇಲ್ಲ, ಎಲ್ಲನೂ 100 ರೂಪಾಯಿ ಒಳಗೆ ಸಿಗುತ್ತೆ. ಯಾವ್ದಾರು ತೊಗೋರಿ, ನೀವು ಬರ್ರಿ ಬಂದು ಟ್ರೈ ಮಾಡಿರಿ ಹೆಂಗೈತೆ ಅಂತ ಹೇಳ್ರಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಮಿಸ್ಟರ್ ಫುಡಿಂಗ್ಸ್ ಫಾಲೋ ಮಾಡ್ಕೋರಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಇನ್ನೊಂದು ಹೊಸ ವಿಡಿಯೋದಾಗ ಸಿಗೋಣ. ಅಲ್ಲಿ ಮಟ್ಟ ಬಾಯ್.